ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್. ಮುದಾಳೆ ಸ್ಟಾರ್ ಟಿವಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವ್ಯಾಕರಣಶಾಸ್ತ್ರದ ಅತಿ ಮುಖ್ಯವಾದಂಥ ವಿಷಯ ಕನ್ನಡ ವರ್ಣಮಾಲೆಗಳು. ಕನ್ನಡ ವರ್ಣಮಾಲೆಗಳ ಅತಿ ಮುಖ್ಯವಾದಂತಹ ಭಾಗ, ಅದರ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಮೊದಲನೇದಾಗಿ ಕನ್ನಡ ವರ್ಣಮಾಲೆಗಳು. ಈ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳನ್ನು ನಾವೆಲ್ಲರೂ ನೋಡ್ತೀವಿ. ವ್ಯಾಕರಣಶಾಸ್ತ್ರದ ಪ್ರಕಾರ ಕನ್ನಡ ವರ್ಣಮಾಲೆಗಳನ್ನು ನಾವು 3 ಭಾಗಗಳನ್ನಾಗಿ ವಿಂಗಡಣೆಯನ್ನು ಮಾಡ್ತೇವೆ. ಮೊದಲನೇದಾಗಿ ಸ್ವರಗಳು, ಎರಡನೇದಾಗಿ ವ್ಯಂಜನಗಳು, ಮೂರನೇದಾಗಿ ಯೋಗವಾಹಗಳು ಅಂತ ಮಾಡ್ತೇವೆ. ಮೊದಲನೇ ಬರ್ತಕ್ಕಂಥದ್ದು ಸ್ವರ ಅಂತ ಅರ್ಥ. ಸ್ವರ ಅಂದ್ರೆ ಸ್ವಾತಂತ್ರ್ಯವಾಗಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ನಾವೆಲ್ಲರೂ ಸ್ವರಾಕ್ಷರಗಳು ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ ನಾವು ಬರ್ತೀನಿ ನೋಡ್ರಿ, ಅದಿಂದ ಅವರೆಗಿನ ಅಕ್ಷರಗಳಿಗೆ ನಾವು ಸ್ವರಾಕ್ಷರಗಳು ಅಂತ ಕರಿತೀವಿ. ಅಕ್ಷರವನ್ನು ನಾವು ಗಮನಿಸಿದಾಗ ಈ ಆ ಅಕ್ಷರದ ಮುಂದಾಗಲಿ ಹಿಂದಾಗಲಿ ಅಥವಾ ಮೇಲಕ್ಕಾಗಲಿ ಕೆಳಕ್ಕಾಗಲಿ ಯಾವುದೇ ರೀತಿಯ ಅಕ್ಷರಗಳ ಬೇರೆ ಅಕ್ಷರಗಳ ಅಡೆತಡೆಗಳು ಅಲ್ಲಿಲ್ಲ. ಈ ರೀತಿ ಸ್ವಾತಂತ್ರ್ಯವಾಗಿ ಬಳಸುವಂಥ ಅಕ್ಷರಗಳಿಗೆ ನಾವು ಸ್ವರಾಕ್ಷರಗಳು ಅಂತ ಕರಿತೀವಿ. ಸ್ನೇಹಿತರೆ, ಈ ಸ್ವರಾಕ್ಷರಗಳ ಒಟ್ಟು ಸಂಖ್ಯೆ ಅಂದರೆ 13 ಅಂತ ನಾವು ಗುರುತಿಸ್ತೀವಿ. ಮತ್ತು ಈ ಸ್ವರದಲ್ಲಿ 2 ಭಾಗಗಳನ್ನಾಗಿ ನಾವು ವಿಂಗಡಣೆಯನ್ನು ಮಾಡ್ತೇವೆ. ಮೊದಲನೇದಾಗಿ ಹ್ರಸ್ವ ಸ್ವರ, ಎರಡನೇದಾಗಿ ದೀರ್ಘ ಸ್ವರ ಅಂತ ನಾವು ನೋಡ್ತೇವೆ. ಹ್ರಸ್ವ ಸ್ವರ ಅಂದ್ರೆ ಒಂದೇ ಮಾತ್ರ ಕಾಲದಲ್ಲಿ ಬಳಸಲ್ಪಡುವಂಥ ಅಕ್ಷರಗಳಿಗೆ ನಾವೆಲ್ಲರೂ ಹ್ರಸ್ವ ಸ್ವರ ಅಂತ ಕರಿತೇವೆ. ಉದಾಹರಣೆಗೆ ಸ್ನೇಹಿತರೆ, ಈ ಅಕ್ಷರವನ್ನು ನಾವು ಒಂದೇ ಮಾತ್ರ ಕಾಲದಲ್ಲಿ ಬಳಕೆಯನ್ನು ಮಾಡಕತ್ತಿದ್ದೇವೆ, ಒಂದೇ ಸಲ ಕರೆಯಕತ್ತಿದ್ದೇವೆ ಈ ಅಕ್ಷರ. ಉದಾಹರಣೆ ನೋಡಿರಿ, ಆ ಈ ಅಕ್ಷರವನ್ನು ಎರಡೆರಡು ಸಲ ಉಚ್ಚಾರಣೆ ಮಾಡಕತ್ತಿದ್ದೇವೆ. ಆದರೆ ಅ ಅಕ್ಷರವನ್ನು ನಾವು ಒಂದೇ ಮಾತ್ರ ಕಾಲದಲ್ಲಿ ಉಚ್ಚಾರಣೆಯನ್ನು ಮಾಡಕತ್ತಿದ್ದೇವೆ. ಈ ರೀತಿಯಾಗಿ ಈ ಹ್ರಸ್ವ ಸ್ವರಾಕ್ಷರಗಳಿಗೆ ಸ್ನೇಹಿತರೆ ಅ, ಇ, ಉ, ರು, ಎ, ಓ ಈ ರೀತಿಯಾಗಿ ಈ ಹ್ರಸ್ವ ಸ್ವರಾಕ್ಷರಗಳ ಸಂಖ್ಯೆ ಒಟ್ಟು 6 ಅಂತ ನಾವು ಗುರುತಿಸ್ತೇವೆ. ಎರಡನೇದಾಗಿ ದೀರ್ಘ ಸ್ವರ. 2 ಮಾತ್ರ ಕಾಲದಲ್ಲಿ ಬಳಸಲ್ಪಡುವಂಥ ಅಥವಾ ಉಚ್ಚಾರಣೆಯನ್ನು ಮಾಡುವಂಥ ಅಕ್ಷರಗಳಿಗೆ ನಾವು ದೀರ್ಘ ಸ್ವರ ಅಂತ ಕರಿತೇವೆ. 2 ಸಲ ಅಂದರೆ, ಉದಾಹರಣೆಗೆ ಸ್ನೇಹಿತರೆ, ಈ ಆ ಎಂಬ ಅಕ್ಷರವನ್ನು ನಾವು ಗಮನಿಸಿದಾಗ ಈ ಅಕ್ಷರವನ್ನು ನಾವು ಎರಡೆರಡು ಸಲ ಉಚ್ಚಾರಣೆಯನ್ನು ಮಾಡಕತ್ತಿದ್ದೆ. ಉದಾಹರಣೆಗೆ ಆ, ಇಲ್ಲಿ ನೋಡಿ ಆ, ಈ ಮೊದಲನೇದು ನೋಡ್ರಿ ಈ, ಇದು ಒಂದೇ ಸಲ ಉಚ್ಚಾರಣೆ ಮಾಡಕತ್ತಿದ್ದೆವು. ಆದ್ರೆ ಈಯನ್ನು ಈ, ಉ ಇದಕ್ಕೂ ಕೂಡ 2 ಸಲ ಉಚ್ಚಾರಣೆ ಮಾಡಕತ್ತಿದ್ದೆವು. ಎ ಇದಕ್ಕೆ 2ನೇ ಸಲ ಉಚ್ಚಾರಣೆ ಮಾಡಕತ್ತಿದ್ದೆವು. ಐ ಇದಕ್ಕೂ ಕೂಡ 2 ಸಲ ಉಚ್ಚಾರಣೆಯನ್ನು ಮಾಡಕತ್ತಿದ್ದೆವು. ಈ ರೀತಿಯಾಗಿ ಯಾವ ಅಕ್ಷರಗಳನ್ನು ನಾವು 2 ಸಲ ಉಚ್ಚಾರಣೆಯನ್ನು ಮಾಡ್ತೇವೋ ಆ ಅಕ್ಷರಗಳಿಗೆ ನಾವು ದೀರ್ಘ ಸ್ವರಾಕ್ಷರಗಳು ಅಂತ ಕರಿತೀವಿ. ಸ್ನೇಹಿತರೆ, ಈ ದೀರ್ಘ ಸ್ವರಾಕ್ಷರಗಳ ಒಟ್ಟು ಸಂಖ್ಯೆ ಅಂದರೆ 7 ಅಂತ ಗುರುತಿಸ್ತೀವಿ. ಉದಾಹರಣೆಗೆ ನೋಡ್ರಿ, ಆ, ಇ, ಉ, ಎ, ಐ, ಓ, ಔ ಅಂತ ಗುರುತಿಸ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ವ್ಯಂಜನಾಕ್ಷರ ಅಂದ್ರೆ ಈ ಒಟ್ಟು ವ್ಯಂಜನಾಕ್ಷರಗಳ ಸಂಖ್ಯೆ 34. ವ್ಯಂಜನಾಕ್ಷರಗಳ ಒಟ್ಟು 34 ಸಂಖ್ಯೆ ಅಂತ ನಾವು ಅದನ್ನು ಗುರುತಿಸ್ತೇವೆ. ಉದಾಹರಣೆಗಾಗಿ ಕದಿಂದ ಳವರೆಗಿನ ಅಕ್ಷರಗಳಿಗೆ ನಾವು ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ಕದಿಂದ ಳವರೆಗಿನ ಅಕ್ಷರಗಳಿಗೆ ನಾವು ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ವ್ಯಂಜನಾಕ್ಷರಗಳು ಎಂದರೇನು ಅಂತ ನಮಗೆ ಮತ್ತೆ ಪ್ರಶ್ನೆಯನ್ನು ಕಾಡ್ತದ್ರಿ. ವ್ಯಂಜನಾಕ್ಷರಗಳಂದ್ರೆ ಸ್ವರಗಳ ಸಹಾಯದಿಂದ ಬಳಸಲ್ಪಡುವಂತಹ ಅಕ್ಷರಗಳಿಗೆ ನಾವು ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ಸ್ವರಗಳ ಸಹಾಯದಿಂದ ಬಳಸಲ್ಪಡುವಂಥ ಅಕ್ಷರಗಳು. ಈ ವ್ಯಂಜನಾಕ್ಷರಗಳ ಒಟ್ಟು ಸಂಖ್ಯೆ 34 ಅಂತ ನಾವು ಗುರುತಿಸ್ತೇವೆ. ಉದಾಹರಣೆ ನೋಡಿ ಸ್ನೇಹಿತರೆ, ಇಲ್ಲಿ ಅಮ್ಮ ಅಂತ ಪದವನ್ನು ನೋಡ್ತೇವೆ. ಈ ಅಮ್ಮ ಅಂತಕ್ಕಂಥ ಪದವನ್ನು ನೋಡಿದಾಗ ಈ ಮ ಅಂತ ಅಕ್ಷರ ವ್ಯಂಜನಾಕ್ಷರದ ಮುಂದೆ ಮತ್ತೊಂದು ಸ್ವರದ ಆಗಮನ ಆಗ್ಲತ್ತದ, ಅದೇ ಅಕಾರದ ಅಕ್ಷರ. ಈ ರೀತಿಯಾಗಿ ಈ ವ್ಯಂಜನಾಕ್ಷರಗಳು ಸ್ವರಗಳ ಸಹಾಯದಿಂದ ಮಾತ್ರ ಬಳಕೆಗೆ ಬರ್ತವೆ. ಉದಾಹರಣೆಗೆ ಸ್ನೇಹಿತರೆ, ಕದಿಂದ ಳವರೆಗಿನ ವ್ಯಂಜನಾಕ್ಷರಗಳು ಅಂತ ಕರೆದ್ರೆ ಕ ಈ ವ್ಯಂಜನಾಕ್ಷರದ ಮುಂದೆ ನೆಸೆಸರಿಯಾಗಿ
ಈ 9 ಸ್ವರಾಕ್ಷರಗಳ ಆಗಮನ ಆಗೇ ಆಗ್ತದೆ ರೀ. ಉದಾಹರಣೆಗೆ ಡ ಇದ್ರ ಮುಂದೆ ಕೂಡ ಅಕಾರದ ಆಗಮನ ಆಗ್ತದೆ. ಈ ರೀತಿಯಾಗಿ ವ್ಯಂಜನಾಕ್ಷರಗಳನ್ನು ನಾವು ಸ್ವರಗಳ ಸಹಾಯದಿಂದ ಬಳಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಾಕ್ಷರಗಳು ಅಂತ ಕರಿತೇವೆ. ನೆಕ್ಸ್ಟ್ ಉದಾಹರಣೆಗಾಗಿ ಬರ್ತಕ್ಕಂಥ ಸ್ನೇಹಿತರೆ, ವ್ಯಂಜನಾಕ್ಷರದಲ್ಲಿ 2 ಭಾಗಗಳನ್ನಾಗಿ ನಾವು ಗುರುತಿಸ್ತೇವೆ ರೀ. ಮೊದಲನೇದಾಗಿ ವರ್ಗೀಯ ವ್ಯಂಜನಾಕ್ಷರಗಳು, ಎರಡನೇದಾಗಿ ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಗುರುತಿಸ್ತೇವೆ. ಸ್ನೇಹಿತರೆ, ವರ್ಗೀಯ ವ್ಯಂಜನಾಕ್ಷರಗಳ ಒಟ್ಟು ಸಂಖ್ಯೆ ಅಂದರೆ 25. ಈ ವರ್ಗೀಯ ವ್ಯಂಜನಾಕ್ಷರಗಳ ಅಂದರೆ ಏನು ಅಂದ್ರೆ ಒಂದೇ ವರ್ಗಕ್ಕೆ ಸೇರಿದ ಅಕ್ಷರಗಳಿಗೆ ನಾವು ವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರಿತೇವೆ. ಸ್ನೇಹಿತರೆ, ಉದಾಹರಣೆಗೆ ಕ ಇದು ಒಂದು ಕ ವರ್ಗದ ಅಕ್ಷರಗಳು, ಚ ಇವು ಚ ವರ್ಗದ ಅಕ್ಷರಗಳು, ಟ ವರ್ಗದ ಅಕ್ಷರಗಳು, ತ ಇದು ತ ವರ್ಗದ ಅಕ್ಷರಗಳು, ಪ ಇದು ಪ ವರ್ಗದ ಅಕ್ಷರಗಳು. ಈ ರೀತಿಯಾಗಿ ವರ್ಗೀಯ ವ್ಯಂಜನಾಕ್ಷರಗಳು ಅಂದರೆ ಒಂದೇ ವರ್ಗಕ್ಕೆ ಸೇರಿದ ಅಕ್ಷರಗಳಿಗೆ ನಾವು ವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರಿತೇವೆ. ಈ ವರ್ಗೀಯ ವ್ಯಂಜನಾಕ್ಷರಗಳ ಒಟ್ಟು ಸಂಖ್ಯೆ 25 ಸ್ನೇಹಿತರೆ. 25 ಅಕ್ಷರಗಳು ಅಂದರೆ ಕದಿಂದ ಮವರೆಗಿನ ಅಕ್ಷರಗಳಿಗೆ ನಾವು ವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರಿತೇವೆ. ನೆಕ್ಸ್ಟ್ ಸ್ನೇಹಿತರೆ, ಈ ವರ್ಗೀಯ ವ್ಯಂಜನಾಕ್ಷರದಲ್ಲಿ ಮತ್ತು ನಾವು 3 ಭಾಗಗಳನ್ನಾಗಿ ವಿಂಗಡಣೆಯನ್ನು ಮಾಡಿಬಿಡ್ತೇವೆ. ಮೊದಲನೇದಾಗಿ ಅಲ್ಪಪ್ರಾಣ, ಎರಡನೇದಾಗಿ ಮಹಾಪ್ರಾಣ, ಮೂರನೇದಾಗಿ ಅನುನಾಸಿಕ ಅಕ್ಷರಗಳು ಅಂತ ನೋಡ್ತೇವೆ. ಅಲ್ಪ ಪ್ರಾಣಾಕ್ಷರಗಳಂದರೆ ಯಾವ ಅಕ್ಷರಗಳನ್ನು ನಾವು ಕಡಿಮೆ ಉಚ್ಚಾರಣೆಯಿಂದ ಬಳಕೆಯನ್ನು ಮಾಡ್ತೇವೋ ಅಂಥ ಅಕ್ಷರಗಳಿಗೆ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೇವೆ. ಉದಾಹರಣೆಗೆ ಸ್ನೇಹಿತರೆ, ಕ, ಚ, ಟ, ತ, ಪ ಕಡಿಮೆ ಉಸಿರು ಕೊಟ್ಟು ಬಳಸಲ್ಪಡುವಂಥ ಅಕ್ಷರಗಳು. ಈ ಅಲ್ಪ ಪ್ರಾಣಾಕ್ಷರಗಳ ಒಟ್ಟು ಸಂಖ್ಯೆ 10. ಎರಡನೇದಾಗಿ ಮಹಾಪ್ರಾಣಾಕ್ಷರಗಳು. ಮಹಾಪ್ರಾಣಾಕ್ಷರಗಳಂದ್ರೆ ಯಾವ ಅಕ್ಷರಗಳನ್ನು ನಾವು ಅತಿ ಹೆಚ್ಚು ಉಸಿರು ಕೊಟ್ಟು ಬಳಕೆಯನ್ನು ಮಾಡ್ತೇವೋ ಅಂಥ ಅಕ್ಷರಗಳಿಗೆ ನಾವು ಮಹಾಪ್ರಾಣಾಕ್ಷರಗಳು ಅಂತ ಕರಿತೇವೆ. ಉದಾಹರಣೆಗಾಗಿ ಖ, ಛ, ಟ, ಥ, ಫ, ಘ, ಝ, ಢ, ಧ, ಬ ಈ ರೀತಿಯ ಅಕ್ಷರಗಳನ್ನು ನಾವು ಮಹಾಪ್ರಾಣಾಕ್ಷರಗಳು ಅಂತ ಗುರುತಿಸ್ತೀವಿ. ಕೊನೆಯದಾಗಿ ಬರ್ತಕ್ಕಂಥದ್ದು ಅನುನಾಸಿಕ ಅಕ್ಷರಗಳು. ಅನುನಾಸಿಕಗಳಂದ್ರೆ ಯಾವ ಅಕ್ಷರಗಳನ್ನು ನಾವು ಮೂಗಿನ ಸಹಾಯದಿಂದ ಬಳಕೆಯನ್ನು ಮಾಡ್ತೇವೋ ಅಥವಾ ಉಚ್ಚಾರಣೆಯನ್ನು ಮಾಡ್ತೇವೋ ಅಂಥ ಅಕ್ಷರಗಳಿಗೆ ನಾವು ಅನುನಾಸಿಕ ಅಕ್ಷರಗಳು ಅಂತ ಕರಿತೇವೆ. ಉದಾಹರಣೆಗಾಗಿ ಸ್ನೇಹಿತರೆ, ಗಣ, ಯ, ಣ, ನ, ಮ ಈ ರೀತಿಯಂಥ ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಕರಿತೇವೆ. ನೋಡಿ ಸ್ನೇಹಿತರೆ, ಅನು ಅಂದ್ರೆ ಹೇಳು ಅಂತ ಅರ್ಥ, ನಾಸಿಕ ಅಂದರೆ ಮೂಗು ಅಂತ ಅರ್ಥ. ಮೂಗಿನ ಸಹಾಯದಿಂದ ಬಳಸಲ್ಪಡುವಂಥ ಅಕ್ಷರಗಳು. ಈ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಒಟ್ಟು 5. ಕೊನೆಯದಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂದ್ರೆ ವ್ಯಂಜನಾಕ್ಷರದಲ್ಲಿ 2ನೇ ಭಾಗವಾದಂಥ ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಅರ್ಥ. ಈ ಅವರ್ಗೀಯ ವ್ಯಂಜನಾಕ್ಷರಗಳ ಒಟ್ಟು ಸಂಖ್ಯೆ 9. ಈ 9 ಅಕ್ಷರಗಳನ್ನು ನಾವು ಯದಿಂದ ಳವರೆಗಿನ ಅಕ್ಷರಗಳಿಗೆ ನಾವು ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರಿತೇವೆ. ಉದಾಹರಣೆಗಾಗಿ ಸ್ನೇಹಿತರೆ, ಯ, ರ, ಲ, ವ, ಶೇ, ಶ, ಸ, ಹ, ಳ ಈ ರೀತಿಯಾದಂಥ ಅಕ್ಷರಗಳಿಗೆ ನಾವು ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರಿತೇವೆ. ಅವರ್ಗೀಯ ವ್ಯಂಜನಾಕ್ಷರಗಳ ಒಟ್ಟು ಸಂಖ್ಯೆ 9. ಕೊನೆಯದಾಗಿ ಬರ್ತಕ್ಕಂಥದ್ದು ಯೋಗವಾಹ ಅಂದರೆ ಜೊತೆಗೂಡಿ ನಡೆ ಅಥವಾ ಒಟ್ಟುಗೂಡು ಅಂತ ಅರ್ಥ. ಜೊತೆಗೂಡಿ ನಡೆ ಅಥವಾ ಒಟ್ಟುಗೂಡಿ ನಡೆ ಅಂದ್ರೆ ಈ ಅಂ ಮತ್ತು ಅಹ ಈ 2 ಅಕ್ಷರಗಳು ಜೊತೆಗೂಡಿ ನಡೆಯುವಂಥ 2 ಅಕ್ಷರಗಳು. ವ್ಯಾಕರಣದ ದೃಷ್ಟಿಯಿಂದ ಈ ಯೋಗವಾಹಗಳ 2 ಪ್ರಕಾರಗಳಂತ ನಾವು ಗುರುತಿಸ್ತೇವೆ. ಮೊದಲನೇದಾಗಿ ಅನುಸ್ವರ, ಎರಡನೇದಾಗಿ ವಿಸರ್ಗ ಅಂತ ನೋಡ್ತೇವೆ. ಉದಾಹರಣೆಗಾಗಿ ಸ್ನೇಹಿತರೆ, ಅತಿ ಸರಳ ಭಾಷೆಯಲ್ಲಿ ಹೇಳಬೇಕಾದ್ರೆ ಅಂ ಅಹ ಅಂತಲೂ ಕೂಡ ಹೇಳಬಹುದು. ವಿಶೇಷವಾಗಿ ಇದನ್ನು ನಾವು ಸಂಗೀತ, ಸಂದೀಪ್ ರೀತಿಯಾದಂಥ ಹೆಸರುಗಳಲ್ಲಿ ಅನುಸ್ವರದ ಉಚ್ಚಾರಣೆಯನ್ನು ಮಾಡ್ತೇವೆ. ಮತ್ತು ವಿಸರ್ಗದ ಉಚ್ಚಾರಣೆಯನ್ನು ವಿಶೇಷವಾಗಿ ಸುಖ, ದುಃಖ, ಅಂತಕಲಹ
ಇಂತಹ ಪದಗಳಲ್ಲಿ ಇದನ್ನು ನಾವು ಬಳಕೆಯನ್ನು ಮಾಡ್ತೀವಿ. ಧನ್ಯವಾದ.